ವಿಚಾರ. ಯಾಕೆಂದರೆ ಉಗ್ರರ ದಾಳಿಗೆ ಪ್ರತಿ ದಾಳಿಯಾಗಿ ಈಗ ಭಾರತೀಯ ಸೇನೆ ಒಂದು ತಕ್ಕ ಉತ್ತರವನ್ನು ಕೊಟ್ಟಿರುವಂಥದ್ದು. ಸೊ ಇದೆ ಅಂತ ಇವತ್ತು ನಾನೊಬ್ಬ ಭಾರತೀಯಳಾಗಿ ನನಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಯಾಕಂದರೆ ಭಯೋತ್ಪಾದಕರನ್ನು ಬುಡ ಸಮೇತ ಕಿತ್ತು ಹಾಕುವಂಥ ಆಪರೇಷನ್ ಸಿದ್ದು ಆಗ್ತಿರೋದು ನಾನೊಬ್ಬ ಭಾರತೀಯರಾಗಿ ನನಗೆ ರೋಮಾಂಚನಗೊಳ್ತಿರೋಂಥ ಕ್ಷಣಗಳಿದೆಲ್ಲನೂ. ಏಕೆಂದರೆ ಒಬ್ಬ ಸಮರ್ಥ ನಾಯಕ ಇದ್ದರೆ, ದೇಶಕ್ಕೆ ನಾಯಕನಾಗಿದ್ದರೆ ಅವನು ಯಾವ ರೀತಿ ಉತ್ತರ ಕೊಡಬಲ್ಲ ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟ ದಿನ. ಆದ್ದರಿಂದ ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತಿದೆ. ಅದಕ್ಕೆ ಎಲ್ಲರೂ ಕೂಡ, ಇಡೀ ಭಾರತೀಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಒಗ್ಗಟ್ಟಾಗಿ ನೋಡ್ತಿರೋದಿದೆಯಲ್ಲ, ಅದು ಕೂಡ ನನಗೆ ಒಂದು ರೀತಿಯಾಗಿ ಸಮಾಧಾನ ತಂದುಕೊಟ್ಟಂಥ ವಿಚಾರ. ಈ ರೀತಿಯಾಗಿ ದಿನಗಳು ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆಗಾಗ ಈ ಥರದೊಂದು ಅಟ್ಯಾಕ್ ಆಗ್ತಿದ್ದಾಗ, ಅದರಲ್ಲೂ ಕಾಶ್ಮೀರಲ್ಲಿ ಅಟ್ಯಾಕ್ ಆಗ್ತಿದ್ದಾಗ ಈ ಥರದ ಒಂದು ಕರೆಕ್ಟಾದ ಉತ್ತರ ಸಿಗಬೇಕಿತ್ತು ಅದು ಅಂತ ಹೇಳಿ ಆ ದಿನ ಇವತ್ತು ಬಂದಿದೆ. ನನಗೆ ಅಫ್ಕೋರ್ಸ್ ಡೆಫಿನೆಟ್ ಆಗಿ ಸಂತೋಷ ಇದೆ. ಭಯೋತ್ಪಾದಕರು ಅದು ಯಾವುದೇ ಕೋಮಿನವರೇ ಆಗಿರಲಿ, ಯಾವುದೇ ಧರ್ಮದವರೇ ಆಗಿರಲಿ, ದಯಮಾಡಿ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಹಾಕುವಂಥ ಕೆಲಸ ಇವತ್ತಾಗಬೇಕು. ಬಹಳ ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಲ್ಲಿ ಒಂದು ಅರ್ಥ ಇದೆ. ಹೌದು ಹೌದು ಹೌದು. ನನಗೆ ಎಂಥ ಒಳ್ಳೆಯ ಹೆಸರು, ಒಳ್ಳೆಯ ಹೆಸರು. ಅದು ಇಡೀ ನಮ್ಮ ಭಾರತೀಯರನ್ನ ಒಂದು ರೀತಿಯಾಗಿ ತೋರಿಸ್ಕೊಟ್ಟಂತಹ ಒಂದು ಹೆಸರದು. ಆ ಹೆಸರಿನಲ್ಲಿ ಒಂದು ಶಕ್ತಿ ಇದೆ. ಶಕ್ತಿ ತಾಯಿ ನಮಗೆ ನಿಜವಾಗ್ಲೂ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಾಳೆ. ಇನ್ನು ಮುಂದೆ ಆದರೂ ಪ್ರಪಂಚದ ಅಂತ್ಯ ಎಲ್ಲೆಲ್ಲಿ ಭಯೋತ್ಪಾದಕರು ಇದ್ದಾರೆ ಅವ್ರಿಗೊಂದು ಪಾಠ ಇದೆ. ಈ ರೀತಿಯಾದ ಇದನ್ನು ನಾವು ಈ ರೀತಿಯಾಗಿ ನಾವು ಜಯಿಸಬಲ್ಲೆವು, ಈ ರೀತಿಯಾಗಿ ನಿಮ್ಮ ಭಯೋತ್ಪಾದನೆಯನ್ನು ಮಟ್ಟ ಹಾಕಬಲ್ಲೆವು ಅಂತ ತೋರಿಸ್ಕೊಟ್ಟಂಥ ದಿನ ಇದು. ಅದನ್ನು ಡೆಫಿನೆಟ್ ಆಗಿ ಒಂದು ರೀತಿಯಾದ ಒಂದು ರೋಮಾಂಚನ ಅಲ್ವಾ ಎಲ್ಲರಿಗೂ ಅಷ್ಟೇ, ನನಗಲ್ಲ ನಿಮ್ಗೆಲ್ರಿಗೂ ಅಷ್ಟೇ. ಅದೇ ಒಂದು ರೀತಿಯಾಗಿ ಒಂದು ಹೆಮ್ಮೆ ಪಡುವಂಥ ವಿಚಾರ. ಸಡನ್ ಆಗಿ ಈ ಥರದೊಂದು ಎಷ್ಟಾಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ? ಖಂಡಿತ ಅಂದ್ಕೊಂಡಿದ್ದೆ. ಯಾವಾಗ ನಿರಪರಾಧಿ ಮೇಲೆ, ಯಾವಾಗ ಸಾಮಾನ್ಯರ ಜನರ ಮೇಲೆ ಅಟ್ಯಾಕ್ ಆಗುತ್ತೆ, ಅದು ಯಾವ ಭಾರತೀಯರು ಕೂಡ ಮೆಚ್ಚುವಂಥ ಕೆಲಸ ಅಲ್ಲ. ಅದು ನಾನು ಅದನ್ನೇ ಹೇಳಿಲ್ಲ. ಇದು ಯಾವುದೇ ಕೋಮಿನ ಮೇಲೆ, ಯಾವುದೇ ಧರ್ಮದ ಮೇಲೆ ಯುದ್ಧ ಅಲ್ಲ. ಇದು ಯುದ್ಧ ಬಂದು ನಮ್ಮ ದೇಶದ ಒಂದು ಘನತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ. ಮತ್ತು ಆ ಭಯೋತ್ಪಾದಕರ ಮನಸ್ಸನ್ನು ನಾನು ಈಗಷ್ಟೇ ಹೇಳ್ತಿದ್ದೆ, ಶತ್ರು ನಾಶಕ್ಕಿಂತ ಶತ್ರುತ್ವ ನಾಶ ಆಗಬೇಕು. ಆ ಶತ್ರುತ್ವವನ್ನು ನಾಶ ಮಾಡುವ ಮಟ್ಟಿನಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಸಾಕಾದಾಗ ಅನ್ನಿಸ್ತಾ ಇದೆ. ನಾನು ಹೇಳ್ತೀನಿ, ಒಂದು ಗಡಿಯನ್ನು ಕಾಯುತ್ತಿರುವ, ಯುದ್ಧದಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬ ಯೋಧನಿಗೆ ಕೂಡ ನಾನು ಇಲ್ಲಿಂದಾನೇ ಗ್ರೇಟ್ ಸಲ್ಯೂಟ್. ನಿಜವಾಗ್ಲೂ ಯುದ್ಧದ ಭೀತಿ ಇತ್ತು ಅಂದರೆ, ಈಗ ಪಾಕ್ಗೆ ಚೈನಾ ಏನೋ ಸಪೋರ್ಟ್ ಮಾಡುತ್ತೆ, ಹಾಗೆ ಈಗ ಏನೋ ಥರ ಇತ್ತು. ಅವ್ರಿಗೆಲ್ಲ ಒಂದು ಒಳ್ಳೆ ಪಾಠ ಆಗಿರುತ್ತೆ, ಉತ್ತರ ಆಗಿರುತ್ತೆ. ತಂಟೆಗೆ ಬಂದರೆ ಈ ರೀತಿ ಉತ್ತರ ಸಿಗುತ್ತೆ ನಿಮಗೂ ಅನ್ನೋದು ಅಲ್ಲವೇ ಎಲ್ಲರಿಗೂ ಇದು ಒಂದೊಂದು ಪಾಠ ಆಗಿರುತ್ತೆ. ಅದು ಪ್ರಪಂಚದ ಅಂತ ಹೇಳಿದ್ನಲ್ಲ, ಎಲ್ಲೆಲ್ಲಿ ಭಯೋತ್ಪಾದಕರು ಇರ್ತಾರೆ, ಎಲ್ಲೆಲ್ಲಿ ಕೆಟ್ಟದಕ್ಕೆ ಸಪೋರ್ಟ್ ಆಗ್ತಾ ಇದೆ, ಯಾರ್ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದಾರೆ, ಯಾರು ದೇಶ ವಿರೋಧಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆಲ್ರಿಗೂ ಸಿಗುವಂಥ ಪಾಠ ಇದೆ, ಅವ್ರಿಗೆಲ್ರಿಗೂ ಕಲಿಸಿದಂಥ ಪಾಠ ಇದೆ. ಅದಾಗಲೇಬೇಕು. ಇಲ್ಲಂದ್ರೆ ಗೊತ್ತಾಗಲಿಲ್ಲ ಅಂದರೆ, ನಾವು ಸ್ಟ್ರೈಕ್ ಮಾಡಲಿಲ್ಲ ಅಂದರೆ ನಾವು ಒಂದು ರೀತಿಯಾಗಿ, ಅಫ್ಕೋರ್ಸ್ ನಾವು ಭಾರತೀಯರು ಶಾಂತಿ ಪ್ರಿಯರು, ಧರ್ಮದಲ್ಲಿ ನಡೆಯುವಂಥವರು, ಅದೆಲ್ಲವೂ ಸತ್ಯ. ಅದ್ರ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ನಮಗೆ ಒಂದು ಪಾಠ ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಅದು ನಮ್ಮ ಲೋಪ ಆಗೋಗುತ್ತೆ. ಅದರಿಂದ ಡೆಫಿನೆಟಾಗಿ ಎಸ್ ಅವ್ರಿಗೂ ಒಂದು ಗೊತ್ತಾಗ್ತಾ ಇದೆ ಈಗ ಏನು ಅಂತ ಅಲ್ವಾ.